ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 23ಕ್ಕೆ ನೇಮಕವಾದ ರಾತ್ರಿ ಆಗಿದೆ. ಯಾಕೆಂದರೆ ಕರ್ತನು ತನ್ನ ಮಹತ್ತಾದ ಹೆಸರಿಗೋಸ್ಕರ ತನ್ನ ಜನರನ್ನು ಕೈ ಬಿಡುವುದಿಲ್ಲ. 1 ಸಾಮುವೇಲನು 12ನೇ ಅಧ್ಯಾಯ 21ನೇ ವಚನ. ಕೃತಜ್ಞತೆ ಮತ್ತು ನಂಬಿಗಸ್ತಿಕೆಯ ಅಡಿಯಲ್ಲಿ ದೇವರು ಇಸ್ರಾಯೇಲರಿಗೆ ಐಗುಪ್ತದಿಂದ ಬಿಡುಗಡೆ, ಅರಣ್ಯದಲ್ಲಿ ಅವರಿಗೆ ಮಾರ್ಗದರ್ಶನ ಮತ್ತು ಇಸ್ರೇಲ್ ದೇಶದೊಳಗೆ ಅವರ ಪ್ರವೇಶ, ಅವರಿಗೆ ಮಾಡಿದ ಮಹತ್ತರವಾದ ಕಾರ್ಯಗಳನ್ನು ನೆನಪಿಡುವಂತೆ ಸಾಮುವೇಲನು ಶಾರೀರಿಕ ಇಸ್ರಾಯೇಲರಿಗೆ ಮನವಿ ಮಾಡಿದನು. ಆದರೆ ಒಂದು ವೇಳೆ ಈ ವಾಕ್ಯಗಳನ್ನು ಆತ್ಮಿಕ ಇಸ್ರಾಯೇಲರಾದ ನಮಗೆ ಅನ್ವಯಿಸಿದರೆ ನಮಗೆ ಅದು ಎಷ್ಟು ದೊಡ್ಡ ಪ್ರಭಾವ ಬೀರುತ್ತದೆ. ಕರ್ತನು ನಮ್ಮನ್ನು ಪಾಪ ಮತ್ತು ಮರಣ ಎಂಬ ಐಗುಪ್ತ ಬಂಧನದಿಂದ ಬಿಡುಗಡೆ ಮಾಡಿದ್ದಾನೆ. ಆತನು ನಮ್ಮನ್ನು ಕತ್ತಲೆಯಿಂದ ಆತನ ಆಶ್ಚರ್ಯಕರವಾದ ಬೆಳಕಿಗೆ ನಡೆಸಿದ್ದಾನೆ. ಆತನು ನಮ್ಮನ್ನು ನಾಶನದ ಕುಳಿಯಿಂದ ಮತ್ತು ಹೊಲಸಾದ ಕೆಸರಿನಿಂದ ಮೇಲಕ್ಕೆತ್ತಿರುವುದು ಮಾತ್ರವಲ್ಲದೆ ನಮ್ಮ ಪಾದಗಳನ್ನು ಯೇಸು ಕ್ರಿಸ್ತನೆಂಬ ಬಂಡೆಯ ಮೇಲೆ ನಿಲ್ಲಿಸಿದ್ದಾನೆ. ಹೌದು, ಅಧಿಕವಾಗಿ ನಮ್ಮ ಬಾಯಲ್ಲಿ ನೂತನ ಹಾಡುಗಳನ್ನು ಇಟ್ಟಿದ್ದಾನೆ. ಅದು ದೇವರ ಪ್ರೀತಿಯ ದಯೆಯೇ. ಆತನು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದು ಮಾತ್ರವಲ್ಲದೆ ಯೇಸುವಿನಲ್ಲಿ ನಮ್ಮನ್ನು ಅಂಗೀಕರಿಸಿ ಕ್ರಿಸ್ತನೊಂದಿಗೆ ಸಹ ಬಾಧ್ಯಸ್ಥರಾಗಲು ಆಹ್ವಾನಿಸಿದ್ದಾನೆ. ಈ ಅರಣ್ಯ ಪ್ರಯಾಣದಲ್ಲಿ ನಮ್ಮ ಹೃದಯಗಳನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಆತನು ನಮಗೆ ಅತ್ಯಂತ ಮಹತ್ವವುಳ್ಳ ಮತ್ತು ಅಮೂಲ್ಯವಾದ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿರುವುದು ಮಾತ್ರವಲ್ಲದೆ ಅತ್ಯಂತ ದೊಡ್ಡ ಮತ್ತು ಅಮೂಲ್ಯವಾದ ವಿಷಯಗಳನ್ನು ಮೀಸಲಾಗಿಟ್ಟಿದ್ದಾನೆ. ಅದರಲ್ಲಿ ನಾವು ಪಡೆದುಕೊಳ್ಳುವ ನಮ್ಮ ಸ್ವಾಸ್ಥ್ಯವನ್ನು ಕುರಿತು ಆತನು ಪವಿತ್ರಾತ್ಮದ ಮೂಲಕ ಒಂದು ಮುನ್ನೋಟವನ್ನು ಅಥವಾ ರುಚಿಯನ್ನು ನೀಡಿದ್ದಾನೆ ಎಂಬುದೇ. ಆಮೆನ್.